ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮಮ್ಮಿ ಇವತ್ತು ಚಿಕನ್ ಮಾಡಿದ್ರು, ಅದಕ್ಕೆ ನಿಮಗೆ ತೋರ್ಸಕ್ಕಂತ ವೀಡಿಯೋ ಮಾಡತ್ತೀನಿ. ಇವೆಲ್ಲ ಮಸಾಲೆ ಸಾಮಾನು, ಖಾರ ಪುಡಿ, ಪೇಸ್ಟ್. ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಒಂದು ಕಡೆ ಪೆಪ್ಪರ್ ಚಿಕನ್, ಒಂದು ಕಡೆ ಚಿಕನ್ ಸಾರು ಮಾಡತ್ತಾರ್ರಿ. ಈ ಕಡೆ ಚಿಕನ್ ಸಾರು, ಆ ಕಡೆ ಪೆಪ್ಪರ್ ಚಿಕನ್ ಮಾಡತ್ತಾರೆ. ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ ಹಾಕಿದ್ರಿ. ಈಗ ಇದಕ್ಕೆ ಚಿಕನ್ ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ ಮುಚ್ಚಬೇಕ್ರಿ. ಈಗ ಇದಕ್ಕೆ ಈಗ ಫ್ರೈ ಆಗಿದ್ದ ಉಳ್ಳಾಗಡ್ಡಿಗೆ ಮೆಂತ್ಯ ಪಲ್ಯ ಸಿಗುತ್ತಲ್ರಿ, ಆ ಮೆಂತ್ಯನ ಕ್ಲೀನ್ ಮಾಡಿಕೊಂಡು ಅದನ್ನು ಹಾಕ್ಬೇಕ್ರಿ. ಮೆಂತ್ಯ ಪಲ್ಯ ಅಂತ ಸಿಗುತ್ತಲ್ಲ ಅದು. ಮತ್ತು ಪೇಸ್ಟ್ ಹಾಕ್ಬೇಕ್ರಿ, ಹಸೆಕಾಯಿ ಪೇಸ್ಟ್, ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪಾಲಕ್ ಪೇಸ್ಟ್, ಅರಿಶಿನ, ಮಸಾಲೆ ಹಾಕಬೇಕು, ಮತ್ತು ಪೆಪ್ಪರ್ ಪೌಡರ್. ಆಲ್ಮೋಸ್ಟ್ ನಾವು ಮಸಾಲೆ ಸಾಮಾನೆಲ್ಲ ನಮ್ಮ ಮನೆಯೊಳಗೆ ಮಾಡ್ಕೋತೀವಿ. ಚಿಕನ್ ಮಸಾಲೆ ಹಾಕಬೇಕು. ಮತ್ತು ಇದು ಕೊಬ್ಬರಿ ಪೇಸ್ಟ್. ಮತ್ತು ಇದು ಟಮಾಟಿ ಮತ್ತು ಹುಣಸೆಹಣ್ಣಿಂದ ಪೇಸ್ಟ್. ಇದನ್ನು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಚಿಕನ್ ಹಾಕ್ಕೊಂಡು, ಇದೀಗ ಚಿಕನ್ನ ಸ್ವಲ್ಪ ಬಾಯ್ಲ್ಡ್ ಆಗಬೇಕ್ರಿ. ಈಗ ಚಿಕನ್ ಬಾಯ್ಲ್ಡ್ ಆಗಲಿ. ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕ್ಲೋಸ್ ಮಾಡಿ ಇಡಬೇಕ್ರಿ. ನೆಕ್ಸ್ಟ್ ಇದು ಚಿಕನ್ ಸಾರು ಮಾಡಾಕತ್ತಿತ್ತು. ಇದು ಚಿಕನ್ ಸಾರಿಂದ ಇದೀಗ ಪೆಪ್ಪರ್ ಚಿಕನ್ ರೆಡಿ ಆಗೈತೆ ರೀ. ಈ ಕಡೆದು ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಡೈಲಿ ವ್ಲಾಗ್ಸ್, ಮೇಕಪ್ ವ್ಲಾಗ್ಸ್, ವೆಯ್ಟ್ ಲಾಸ್ ವಿಡಿಯೋಸ್, ಟ್ರಾವೆಲ್ ವಿಡಿಯೋಸ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಪೋರ್ಟ್ ಮಾಡಿರಿ. ಇದಕ್ಕೀಗ ಚಿಕನ್ನ ಮತ್ತು ಖಾರ ಪುಡಿ. ನೆಕ್ಸ್ಟ್ ಇದು ಖಾರ ಪುಡಿ ನಮ್ಮ ಮನೆಯಲ್ಲಿ ಮಾಡಿದ್ದಿದ್ದು. ನೆಕ್ಸ್ಟ್ ಇದಕ್ಕೆ ಅದ ಪೇಸ್ಟ್ ಹಾಕಬೇಕ್ರಿ. ಈಗ ಕೊತ್ತಂಬರಿ, ಬೆಳ್ಳುಳ್ಳಿ, ಪಾಲಕಿನ ಪೇಸ್ಟ್. ನೆಕ್ಸ್ಟ್ ಕೊಬ್ಬರಿ ಪೇಸ್ಟ್ ಮತ್ತು ಟೊಮಾಟೋದು ಗರಂ ಮಸಾಲ ಹಾಕ್ಬೇಕೀಗ. ಕೊಬ್ಬರಿ ಪೇಸ್ಟ್ ಹಾಕಿ ಕಲಸಿ, ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕ್ರಿ. ಇದು ಸಾರಾಗಿದ್ದರಿಂದ ಸ್ವಲ್ಪ ತಿಳಿಯಾಗಿ ಮಾಡ್ತಾರೆ. ಟೊಮೆಟೊ ಪೇಸ್ಟ್ ಹಾಕ್ಕೋಬೇಕು. ಈಗ ಇದಕ್ಕೆ ಎಷ್ಟು ಬೇಕು ನಿಮ್ಗೆ ಅಷ್ಟು ನೀರು ಹಾಕ್ಕೊಂಡು ಕಲಸಿ ಕ್ಲೋಸ್ ಮಾಡಿಡ್ರಿ. ಅದು ಸ್ವಲ್ಪ ಇದಾದಮೇಲೆ ಅದು ಚಿಕನ್ ರೆಡಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೋದು. ಭಾಳ ನೀರಾದ್ರೂ ಅಷ್ಟಿದೆ ಅನ್ಸಂಗಿಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿಡ್ರಿ. ನೆಕ್ಸ್ಟ್ ಚಿಕನ್ ಮಸಾಲ ಇದೆ.